ಕೇಂದ್ರ ಪರಿಸರ ಅರಣ್ಯ ಮತ್ತು ಹವಾಮಾನ ವೈಪರೀತ್ಯ ಸಚಿವ ಭೂಪೇಂದರ್ ಯಾದವ್ ದೆಹಲಿಯಲ್ಲಿ ನಿನ್ನೆ 1ನೇ ಅಂತಾರಾಷ್ಟ್ರೀಯ ಬಿಗ್ ಕ್ಯಾಟ್ ಅಲಯನ್ಸ್ ಐಬಿಸಿಎ ಶೃಂಗಸಭೆ 2026 ಜಾಲತಾಣ ಮತ್ತು ಲಾಂಛನವನ್ನು ಬಿಡುಗಡೆ ಮಾಡಿದರು. ಈ ಸಂದರ್ಭದಲ್ಲಿ ಶೃಂಗಸಭೆಯ ಕುರಿತು ಪ್ರಚಾರ ಸಾಮಗ್ರಿಗಳನ್ನು ಸಹ ಬಿಡುಗಡೆ ಮಾಡಿದರು. ಪರಿಸರ ಅರಣ್ಯ ಮತ್ತು ಹವಾಮಾನ ವೈಪರೀತ್ಯ ಸಚಿವಾಲಯ, ವಿದೇಶಾಂಗ ವ್ಯವಹಾರಗಳ ಸಚಿವಾಲಯ ಮತ್ತು ಐಬಿಸಿಎಯ ಹಿರಿಯ ಅಧಿಕಾರಿಗಳ ಜೊತೆಗೆ ಬಿಗ್ ಕ್ಯಾಟ್ ವಂಶಶ್ರೇಣಿಯ ಸಂರಕ್ಷಣೀಯ ದೇಶಗಳ ಹಲವಾರು ನಿಯೋಗದ ಮುಖ್ಯಸ್ಥರು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿದರು. ಭಾರತದಲ್ಲಿ ಪ್ರಧಾನ ಕಚೇರಿಯನ್ನು ಹೊಂದಿರುವ ಅಂತಾರಾಷ್ಟ್ರೀಯ ಸಂಸ್ಥೆಯಾದ ಐಬಿಸಿಎಯನ್ನು ಸಿಂಹ, ಹುಲಿ, ಚಿರತೆ, ಹಿಮಚಿರತೆ, ಜಾಗ್ವಾರ್ ಮತ್ತು ಪೂಮಾ ಮುಂತಾದ 7 ದೊಡ್ಡ ಬೆಕ್ಕಿನ ವಂಶಗಳ ಸಂರಕ್ಷಣೆಗಾಗಿ ಸ್ಥಾಪಿಸಲಾಗಿದೆ. ಸಭೆಯನ್ನುದ್ದೇಶಿಸಿ ಮಾತನಾಡಿದ ಭೂಪೇಂದರ್ ಯಾದವ್, ಜೂನ್ 1 ಮತ್ತು 2ರಂದು ವಿಶ್ವದ ಮಹತ್ವದ ಬಿಗ್ ಕ್ಯಾಟ್ಗಳ ಸಂರಕ್ಷಣೆಗೆ ಮೀಸಲಾಗಿರುವ ಒಂದು ಜಾಗತಿಕ ಸಭೆ ನಡೆಯಲಿದ್ದು, ಅದರಲ್ಲಿ ಸದಸ್ಯ ರಾಷ್ಟ್ರಗಳು, ಸರ್ಕಾರದ ಮುಖ್ಯಸ್ಥರು ಮತ್ತು ವೀಕ್ಷಕ ರಾಷ್ಟ್ರಗಳ ಮುಖ್ಯಸ್ಥರು ಭಾಗವಹಿಸುವ ನಿರೀಕ್ಷೆಯಿದೆ. ಬಿಗ್ ಕ್ಯಾಟ್ಗಳನ್ನು ಉಳಿಸಿ, ಮಾನವೀಯತೆಯನ್ನು ಉಳಿಸಿ, ಪರಿಸರ ವ್ಯವಸ್ಥೆಯನ್ನು ಉಳಿಸಿ ಎಂಬ ಪರಿಕಲ್ಪನೆಯಿಂದ ರೂಪಿಸಿರುವ ಈ ಶೃಂಗಸಭೆಯು ಪ್ರಪಂಚದಾದ್ಯಂತ 400ಕ್ಕೂ ಹೆಚ್ಚು ಸಂರಕ್ಷಣಾಕಾರರು, ನೀತಿ ನಿರೂಪಕರು, ವಿಜ್ಞಾನಿಗಳು, ಬಹುಪಕ್ಷೀಯ ಸಂಸ್ಥೆಗಳು, ಹಣಕಾಸು ಸಂಸ್ಥೆಗಳು, ಕಾರ್ಪೊರೇಟ್ ನಾಯಕರು ಮತ್ತು ಸಮುದಾಯ ಪ್ರತಿನಿಧಿಗಳನ್ನು ಒಂದೇ ವೇದಿಕೆಯಲ್ಲಿ ಒಗ್ಗೂಡಿಸುತ್ತದೆ ಎಂದು ಹೇಳಿದರು. International partnerships promote South-South cooperation and inspire collective action across big cat range countries. It will also help conservation efforts with global biodiversity and climate goals. A key outcome of the summit will be adoption of the Delhi Declaration on Big Cat Conservation, a unified global commitment that will articulate shared priorities, strengthen transboundary cooperation, and promote a landscape-based approach for conservation big cats and their habitat.